ಹಾಯ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಣ್ಮಣಿ ಜಿ ಕನ್ನಡ ವಾಹಿನಿಯ ಪ್ರೇಕ್ಷಕರಿಗೆಲ್ಲ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ವಾದಿಕಾ. ನಮ್ಮ ಬ್ಯೂಟಿಫುಲ್ ವಂಡರ್ಫುಲ್ ಕಂಟೆಸ್ಟೆಂಟ್ಸ್ಗಳು ಇಲ್ಲಿದ್ದಾರೆ. ನಿಮ್ಮೆಲ್ಲರಿಗೂ ಮೊದಲಿಗೆ ಸೂಪರ್ ಆದ ಖುಷಿಯಾದ ವೆಲ್ಕಮ್. ನಮಸ್ಕಾರ ರೀ, ನಮಸ್ಕಾರ. ಈಗ ನಾವೆಲ್ಲಿದ್ದೀವಿ ಅಂತ ನಿಮ್ಮೇನಾದ್ರೂ ಐಡಿಯಾ ಇದೆಯಾ? ಸಮುದ್ರದ ಮಧ್ಯದಲ್ಲಿದ್ದೀವ. ಸಮುದ್ರದ ಮಧ್ಯದಲ್ಲೇನೋ ಇದೀವಿ. ಕರಬಿ ಅನ್ನೋ ಒಂದು ಏರಿಯಾಲಿ ಇರುವಂತಹ ರೈಲೆ ಅನ್ನೋ ಐಲ್ಯಾಂಡ್ ಅಲ್ಲಿ ಇದೀವಿ ಇವಾಗ ನಾವು. ಇಲ್ಲಿಯ ಜನ ಇದನ್ನ ರೈಲೆ ಅಂತ ಕರೀತಾರೆ. ನೀವು ನೋಡ್ಬೋದು ಹಿಂದೆ ಏನ್ ಬ್ಯೂಟಿಫುಲ್ ಆಗಿದೆ ರಾಕ್ಗಳು. ಯಾವುದು ಮನುಷ್ಯ ಮಾಡಿರೋಂಥದ್ದಲ್ಲ, ಎಲ್ಲ ಅದಾಗದೆ ಸ್ವಾಭಾವಿಕವಾಗಿರೋದು. ಸೊ ಇಂಥ ಒಂದು ಜಾಗದಲ್ಲಿ ನೀವು ಇದ್ದೀರಾ ಅಂತಂದ್ರೆ ಏನಿರ್ಬೋದು? ನಿಮ್ಮ ಟಾಸ್ಕ್ ಏನಿರ್ಬೋದು? ರಾಫ್ಟಿಂಗ್. ಓಕೆ, ಇನ್ಯಾರಾದ್ರು ಏನಿ ಗೆಸ್? ಕಾಡಲ್ಲಿ ಬದುಕೋತರ ನಾವೇ ಊಟ ಓಕೆ, ನೀವೆಲ್ಲರೂ ಈಗ ಫುಲ್ ಜಾಲಿ ಮೂಡಲ್ ಇದ್ದೀರಾ? ಕಂಪ್ಲೀಟ್ಲಿ ಜಾಲಿ ಆಗಿರೋದಕ್ಕೆ ಇಷ್ಟಪಡ್ತೀರಾ? ಹೌದು. ನೀವು ಜಾಲಿ ಆಗಿರೋದಕ್ಕೆ ಇಷ್ಟಪಡ್ತೀರಾ? ಈಗ ಜಾಗ ಆ ಥರ ಇದೆ, ಜಾಲಿ ಮಾಡೋದಕ್ಕೆ ಇಷ್ಟಪಡ್ತೀರಾ? ಫಾರ್ ಫಸ್ಟ್ ಟೈಮ್ ನಿಮ್ಮನ್ನ ಕಂಪ್ಲೀಟ್ ಆಗಿ ನಾವು ಜಾಲಿ ಮಾಡೋದಕ್ಕೆ ಬಿಡ್ತಾ ಇದ್ದೀವಿ. ಆದ್ರೆ ನಿಮ್ಮ ಟಾಸ್ಕ್ ಆದ್ಮೇಲೆ ಓಕೆನಾ? ನಿಮ್ಮ ಟಾಸ್ಕ್ಗಳನ್ನ ತುಂಬಾ ಚೆನ್ನಾಗಿ ಮಾಡಿ ನೀವೆಲ್ಲರನ್ನು ಕಂಪ್ಲೀಟ್ ಆಗಿ ನಾವು ಮಜಾ ಮಾಡೋದಕ್ಕೆ ಬಿಡ್ತಾ ಇದೀವಿ. ಓಕೆನಾ? ಇವತ್ತು ನಾವು ನಿಮಗೆ ಯಾವ ಟಾಸ್ಕ್ ನ ಕೊಡ್ತಾ ಇದೀವಿ ಅಂತ ನಿಮ್ಗೆ ಯಾರಿಗೂ ಐಡಿಯಾನೇ ಇಲ್ಲ. ಸ್ವಿಮ್ಮಿಂಗು ಅದು ಇದು ಮಧ್ಯದಲ್ಲಿ ಬಿಟ್ಬಿಡ್ತೀರಾ ಎದ್ದರ್ಬೇಕು ಅಂತ ಯಾರೋ ಹೇಳಿದ್ರು. ಆ ಥರ ಎಲ್ಲ ಏನಿಲ್ಲ. ಎರಡೂ ಟೀಮ್ಗಳಿಗೆ ನಾವು ಬೋಟ್ಗಳನ್ನ ಕೊಡ್ತೀವಿ. ಬೋಟಿಂದ ಏನ್ ಮಾಡ್ಬೋದು ನೀವು? ದಡ ತಲುಪಬಹುದು. ಹೆಂಗ್ ತಲುಪ್ತೀರಾ? ಹಿಂಗೆಲ್ಲ ಓಡಿಸ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ವೆರಿ ಗುಡ್. ಈಗ ನೀನು ನಮ್ಮ ಪಾಯಿಂಟ್ಗೆ ಬರ್ತಾ ಇದೀಯಾ? ನಾಟ್ ಬ್ಯಾಡ್ ಯಾ. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಆಸ್ ಆಲ್ವೇಸ್ ಈಗಲೇ ಇಲ್ಲೇ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಕೇಳಿ ನಾನು ಕೊಟ್ಬಿಡ್ತೀನಿ. ಆಮೇಲೆ ಹೋಗ್ಬಿಟ್ಟು ಇದಂತ ಆಕ್ಚುಲಿ ನೀವ್ ಯಾಕೆ ನನಗೆ ಹೇಳಿಲ್ಲ ಅಂದ್ರೆ ಹಂಗಂದ್ರೆ ಸರಿಯಾಗಿ ಬೀಳ್ತೇವೆ. ಓಕೆ, ಹೇಳಿ ಇವಾಗಲೇ. ಇಂಡಿವಿಜುವಲ್ ಗ್ರೂಪ್ ಇದು? ಇಟ್ಸ್ ಎ ಗ್ರೂಪ್ ಆಕ್ಟಿವಿಟಿ. ಕಂಪ್ಲೀಟ್ ಆಗಿ ಅಷ್ಟು ಜನ ರೋ ಮಾಡ್ತೀರಾ? ಮಿನಿಮಮ್ ಡ್ಯೂರೇಷನ್ ಮ್ಯಾಕ್ಸಿಮಮ್ ಅಂತ ಇಲ್ಲ ನಿಮಗೆ, ಬಟ್ ಆದ್ರೂ ಆದಷ್ಟು ಬೇಗ ಬನ್ನಿ. ವಾಬಲ್ ಅದನ್ನು ಈಗಲೇ ಹೇಳ್ತೀನಿ. ನಿಮ್ಮ ಜೊತೆ ಸಹಾಯಕರಾಗಿ ಅಂದ್ರೆ ಹೆಲ್ಪರ್ಸ್ ಅಂತ ಒಬ್ರು ಬರ್ತಾ ಇಲ್ಲ. ಓಕೆ, ಯಾ ಖಂಡಿತವಾಗ್ಲು. ಆದ್ರೆ ಡೋಂಟ್ ವರಿ, ಆಸ್ ಅ ಮೆಂಬರ್ ನಮ್ಮ ಶೋನ ಒಂದು ಜವಾಬ್ದಾರಿ ನನ್ನ ಮೇಲೆ ಇರೋದ್ರಿಂದ ರೆಸ್ಕ್ಯೂ ಅವರು ಇನ್ನೇನ್ ಸತ್ತೋಗ್ತಾ ಇದ್ದೀರಾ ಅನ್ಬೇಕಾದ್ರೆ ಬರ್ತಾರೆ ಅಂತ ಬದುಕಿಸ್ಕೊಳ್ತೀರಾ ನಮ್ಮನ್ನ. ನೀವು ನಿಮ್ಮನ್ನ ಬದುಕಿಸ್ಕೊಳ್ಳೋದು ನಿಮ್ ಕೈಲಿ ಬಿಟ್ಟಿತ್ತು. ಶೋ ಹೆಸರೇನು ಹೇಳಿ? ನೀವೆಲ್ಲ ಖುಷಿಯಾಗಿದ್ದೀರಾ? ಬಟ್ ಇದೇ ಖುಷಿನಲ್ಲಿ ಇನ್ನೊಂದು ಬೇಜಾರಾದ ನ್ಯೂಸ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ರಾತ್ರಿ ಎಲಿಮಿನೇಷನ್ ರೌಂಡ್ ನಿಮಗೆ ಇರುತ್ತೆ. ಮೆಂಟಲಿ ಈಗ್ಲಿಂದಾನೇ ಪ್ರಿಪೇರ್ ಆಗಿ ಟಾಸ್ಕ್ ಅನ್ನ ಮಾಡ್ಬೇಕಾರೆ ಬಿಡ ಅವ್ರೇನ್ ಮಾಡ್ತಾರೆ ನಮ್ಗೆ ಅನ್ಕೊಂಡು ಆರಾಮಾಗಿ ಹೋದ್ರೆ ಲೂಸರ್ ಸ್ಟುಪಿಡ್ಗಳಾಗ್ತೀರಾ. ಅದಾಗಬೇಡಿ, ಚೆನ್ನಾಗಿ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡಿ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಗೋ. ಗೈಸ್, ನಿಮ್ಮೆಲ್ಲರಿಗೂ ಈಗಾಗಲೇ ಲೈಫ್ ಜಾಕೆಟ್ಸ್ ಎಲ್ಲ ಕೊಟ್ಟಾಗಿದೆ. ಆದಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಬಟ್ ಬಿ ಕೇರ್ಫುಲ್ ಅಷ್ಟೆಲ್ಲ. ಈಗ ನಿಮ್ಮ ಬೋಟಿಂಗ್ನ ಯಾವ ಥರ ಮಾಡಬೇಕು, ರೋನ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಚಡಿವಡಿ ಫ್ರೆಂಡ್ ಜಾಕಿ ಚಾನ್ ಇದ್ದಾರೆ. ಅವ್ರನ್ನ ಕರಿತೀನಿ ಇವಾಗ. ಜಾಕಿ ಚಾನ್, ಕಮಿಯ. ಸೊ ಈ ಜಾಗದಲ್ಲಿ ನನಗಿರುವಂಥ ಏಕೈಕ ಫ್ರೆಂಡ್ ಜಾಕಿ ಚಾನ್. ಈಗ ಜಾಕಿ ಚಾನ್ ನಿಮಗೆ ಯಾವ್ಯಾವ ಥರ ನೀವು ನಿಮ್ಮ ಬೋಟ್ನ ಯೂಸ್ ಮಾಡಬೇಕು, ರೋನ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಯಾ ಪ್ಲೀಸ್ ಟೀಚ್ ದಟ್. My name is kayaking. You can control proceed. Yeah, you can check and left and right. Same. You said same.
Yeah, you can go straight, go there. Can check same left and right and same. ಥ್ಯಾಂಕ್ ಯು. ಏನು ಅಂದ್ರೆ ನಿಮ್ಮ ಎರಡೆರಡು ಟೀಮ್ ಇರುತ್ತೆ, ಅಂದ್ರೆ ಈ ಒಂದು ಬೋಟಲ್ಲಿ ಇಬ್ಬಿಬ್ರು ಕೂತಿರ್ತೀರಾ, ಇಬ್ಬಿಬ್ರು ಕೈಲೂ ನಾವು ಈ ರೋನ ಕೊಟ್ಟಿರ್ತೀವಿ. ರೋನ ಒಂದ್ಸಲಿ ಹೀಗೆ ಮಾಡ್ಬೇಕು, ಒಂದ್ಸಲಿ ಹೀಗೆ ಮಾಡ್ಬೇಕು. ಒಬ್ಬೊಬ್ರು ಒಂದೊಂದ್ ತರ ಮಾಡಬೇಡಿ. ಕೂತಿರ್ತೀರಲ್ಲ ಇಬ್ರು ಅಟ್ ಎ ಟೈಮ್, ಒಂದ್ಸಲಿ ನೀವು ಈ ತರ ಮಾಡಿದ್ರೆ ಇಬ್ರು ಅದೇ ತರ ಮಾಡ್ಬೇಕು, ಹೀಗೆ ಮಾಡಿದ್ರೆ ಇಬ್ರು ಅದೇ ತರ ಮಾಡ್ಬೇಕು. ಅರ್ಥ ಆಯ್ತಾ? ಯಾರಿಗೂ ಏನು ಡೌಟ್ ಇಲ್ವಾ? ಇಲ್ಲ ನನ್ಗಿದೆ. ಹೇಳಿ. ಸೊ ನಾವೀಗ ಅವ್ರ ತೋರಿಸ್ದಾಗೆ ರೈಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇನ್ ಕೇಸ್ ನಮ್ ಬೋಟು ರೈಟ್ ಸೈಡ್ ಹೋಯ್ತು, ನಾವು ಲೆಫ್ಟ್ ಬರ್ಬೇಕು. ಸೊ ಅವಾಗ ಯಾವ ತರ ಹೋಗ್ಬೇಕು? ಇಲ್ಲ ಲೆಫ್ಟ್ ಹೋದಾಗ ರೈಟ್ ಸೈಡ್ ಬರ್ಬೇಕು, ಅವಾಗ ಏನ್ ಮಾಡ್ಬೇಕು? ನೀವೇನೋ ಲೆಫ್ಟ್ ಸೈಡ್ ಹೋಗ್ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ಜಾಸ್ತಿ ಮಾಡಿ, ರೈಟ್ ಹೋಗ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಜಾಸ್ತಿ ಮಾಡಿ. ನೀವು ಎಲ್ಲರೂ ನಮ್ಮ ಟೀಮ್ ಅಲ್ಲಿ ನಿಂತಿರುತ್ತೆ, ನಮ್ಮ ಟೀಮ್ ಹತ್ರ ನಿಮ್ಮ ಟೀಮ್ನವರು ಎಲ್ಲರೂ ಬರಬೇಕು, ಪ್ರತಿಯೊಬ್ರು ಅಲ್ಲಿ ಬರಬೇಕು. ಯಾರ ಟೀಮ್ನ ಎಲ್ಲಾ ಮೆಂಬರು ನಮ್ಮ ಹತ್ರ ಮೊದಲು ಬರ್ತಾರೋ ಆ ಟೀಮ್ನ ನಾವು ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತೀವಿ. ರೆಡಿನಾ? ಕ್ಲಾರಿಫೈ ಆಗಿದೆಯಾ ಎಲ್ಲರಿಗೂ? ಈಗ ನಿಮ್ಮ ಟಾಸ್ಕ್ ಶುರು ಆಗುತ್ತೆ. ಒಂದು ಬೋಟಿಗೆ ಇಬ್ರು ಕುತ್ಕೋಬೇಕು, ಯಾರು ಕುತ್ಕೋಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ದೋಣಿ ದೊಡ್ಡ ದೋಣಿ. ಓಹೋ, ಮೇಜರ್ ಆಗಿ ಡಿಸ್ಕಸ್ ಮಾಡ್ತೀರಾ ಯಾವ ದೋಣಿಯಲ್ಲಿ ಯಾರು ಹೋಗ್ಬೇಕು ಅಂತ. ಇವ್ರ ದೋಣಿ ದಡ ಮುಟ್ಟುತ್ತಾ ನೀರ್ ಪಾಲಾಗುತ್ತಾ? One, two, three. ಬರೀ ಲೆಫ್ಟ್ ಮಾಡ್ಬೇಕು, ರೈಟ್ ಹೋಗ್ಬೇಕಂದ್ರೆ ಅರೆ ಓಯ್ ಸರ್ದಾರ್ಜಿ, ನಿಮ್ದಕ್ಕೆ ಬೋಟ್ಗೆ ಉಲ್ಟಾಗೆ ತಿರ್ಗಿಸ್ತೀರಿ. ಈಗ ಸರಿಯಾಗಿರೋ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಮತ್ತೇನಾದ್ರು ಬೋಟ್ ಉಲ್ಟಾ ಆದ್ರೆ ಇಳಿಯೋಂಗಿಲ್ಲ, ರೋ ಮಾಡ್ಬೇಕು. ರೈಟ್ ಮಾಡಿ, ರೈಟ್ ಮಾಡಿ ಜಾಸ್ತಿ. ಲೆಫ್ಟ್ ಸರ್, ಅಡ್ಡ ಬರ್ತಾ ಇರ, ನಿಜ ಅಡ್ಡ ಬರ್ತಾ, ಬೇಗ ಹೋಗಿ, ನಿಜ ಅಡ್ಡ ಬರ್ತಾ ಇರ, ಗೋ ಫಾಸ್ಟ್. ಹೊಡಿತು. ಡಿಕ್ಕಿ ಹೊಡೆದೇ ಬಿಡ್ತು. ಹೊಡಿಬೇಡ್ರೆ, ನಿಮ್ಗಲ್ಲ ಲೆಫ್ಟ್ ಹೊಡಿವ, ಲೆಫ್ಟ್ ತಡಿ ಅಂತ ಹೇಳ್ತಾ ಇಲ್ಲ. ನಿಮಿಷ, ನೀವು ಫಸ್ಟ್ ಹೋಗಲ್ಲ, ಇರೋ ಆಯ್ತು. ಲೆಫ್ಟ್ ರೈಟ್ ಹೊಡಿ, ರೈಟ್ ಲೆಫ್ಟ್ ಲೆಫ್ಟ್ ಆರ್ ರೈಟ್, ಲೆಫ್ಟ್ ಆರ್ ರೈಟ್. ಇದೇನಿದು? ನಮ್ ರಾಣಿ ಅಲ್ಲ ವಾಣಿ ಆಂಟಿ ಆರಾಮಾಗಿ ಕೂತಿದ್ದಾರೆ, ನೀನೊಬ್ನೇ ಗಾಡಿ ಓಡಿಸ್ತಾ ಇದ್ಯಾ? ನೀವು ಬಿಡಿಯಪ್ಪ, ಒಬ್ರೇ ಈಸ್ ಈಕ್ವಲ್ ಟು 3 ಜನ. ರಕ್ಷಿತ್ ಮತ್ತು ರಾಶ್ರೀ ಅಂದ್ರೆ ರಾ ಬೇಗ ರಾ.